ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ, ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋಲಿ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಜನ ನೀವುಗಳು ವೆರೈಟೀಸ್ ಆಫ್ ಹಲ್ವಾಗಳನ್ನ ತಿಂದಿರ್ತೀರ. ಆ್ಯಂಡ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಕೊಡ್ತಾರೆ ಇದನ್ನ. ನನ್ನ ದೊಡ್ಡಪ್ಪ ಹೋದಾಗೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಡಾಗ್ಲೂ ಸಹ ಹಲ್ವಾನ ತರ್ತಾ ಇದ್ರು, ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಏನಂತ ಹೇಳಿದ್ರೆ ವಿತೌಟ್ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಆ ಹಲ್ವಾ ಇಷ್ಟ. ನಂಗೆ ಡ್ರೈ ಫ್ರೂಟ್ಸ್ ನಂಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಸೊ ಅದರಿಂದ ಇವತ್ತು ಮಾವಿನಲ್ಲಿ ಹಲ್ವಾನ ಯಾವ ರೀತಿ ಮಾಡೋದನ್ಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ಒಂದು ಮಾವಿನ ಇದ್ರೆ ಸಾಕು, ಆರಾಮಾಗಿ ಹಲ್ವಾನ ಮಾಡ್ಬೋದು. ಮಿನಿಮಮ್ ಒಂದು 8 to 10 ಪೀಸಸ್ ಆಗುತ್ತೆ ಹಲ್ವಾ ಇದರಲ್ಲಿ ಮಾಡಿದ್ರೆ. ಸೊ ತಡ ಮಾಡದೆ ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಈಗ ಮಾವಿನ ಹಲ್ವಾ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದೆ ಮಾವಿನಣ್ಣು. ನಾನಿಲ್ಲಿ ಜಸ್ಟ್ ಒಂದೇ ಒಂದು ಮಾವಿನಣ್ಣಿಂದ ತೊಗೊಂಡು ಮಾಡ್ತಾ ಇರೋದು. ಆಮೇಲೆ ನಾನು ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ಮಾವಿನಣ್ಣು ಸ್ವೀಟ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಶುಗರ್ನ ನಾವು ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಸ್ವಲ್ಪ ಮಾವಿನಣ್ಣು ಹುಳಿ ಥರ ಇತ್ತು ಅಂದರೆ ನೀವು ಸಕ್ಕರೆನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಹಲ್ವಾ ತೀರಾ ಸ್ವೀಟ್ ಇದ್ದರೆ ತಿನ್ನೋಕ್ಕಾಗಲ್ಲ. ಆ ಕಾರಣದಿಂದ ನಾನಿಲ್ಲಿ ಮಾವಿನಣ್ಣನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಶುಗರ್ನ ನಾವು ಪೌಡರ್ ಮಾಡ್ಕೋಬೇಕು ಫಸ್ಟು. ಹಾಗೆ ಸಕ್ಕರೆ ಹಾಕ್ಕೊಂಡ್ರೆ ಅದು ಕರಗಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ಫಸ್ಟು ಪೌಡರ್ ಮಾಡ್ಕೊಬಿಡೋಣ. ನಾನಿಲ್ಲಿ ಜಸ್ಟ್ 1 ಕಪ್ಪಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಪೌಡರ್ ಶುಗರ್ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ನೀವು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಯಾವುದಕ್ಕಾದರೂ ಡೈಲಿ ಯೂಸಿಗೆ ಬಳಸ್ಬೋದು ನೀವು. ನಾನಿಲ್ಲಿ ನಿಮಗೆ ಕಸ್ಟರ್ಡ್ ಪೌಡರ್ನ ತೋರಿಸ್ತಾ ಇದ್ದೀನಿ. ಇದು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇರೋದು. ಇನ್ ಕೇಸ್ ಯಾರ ಮನೇಲಾದರೂ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ 2 ಸ್ಪೂನ್ಸ್ ಆಫ್ ಕಾರ್ನ್ಫ್ಲೋರ್ನ ನೀವು ಆ್ಯಡ್ ಮಾಡ್ಬೋದು. 2 ಸ್ಪೂನ್ಸ್ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿ ಮತ್ತು ಅದಕ್ಕೆ ಏಲಕ್ಕಿನ ಆ್ಯಡ್ ಮಾಡಿದ್ರೆ ಅದೇ ಫ್ರೇಗ್ರೆನ್ಸ್ ಕೊಡುತ್ತೆ. ನಾನಿಲ್ಲಿ ವೆನಿಲಾ ಫ್ಲೇವರ್ದು ಯೂಸ್ ಮಾಡ್ತಾ ಇರೋದ್ರಿಂದ ಅದೇ ಫ್ಲೇವರ್ ಘಮ್ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ಟ್ರಾ ಇನ್ನೇನು ವೆನಿಲಾ ಏಸೆನ್ಸ್ ಆಗಲಿ ಏನೂ ನಾನು ಆ್ಯಡ್ ಮಾಡಿಲ್ಲ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾವು ಕಸ್ಟರ್ಡ್ ಪೌಡರ್ನ ಮತ್ತು ಕಾರ್ನ್ಫ್ಲೋರ್ನ ಏನಕ್ಕೆ ಹಾಕೊಳ್ಳೋದು ಅಂದರೆ ಅದು ಥಿಕ್ನೆಸ್ ಬರಲಿಕ್ಕೋಸ್ಕರ ನಾವು ಹಾಕೊಳ್ಳೋದು ಅಷ್ಟೇ. ಈಗ ಮ್ಯಾಂಗೋಲು ವಾಟರ್, ನಾವು ಯಾವುದೇ ಫ್ರೂಟ್ನ ಯೂಸ್ ಮಾಡಿಕೊಂಡು ಮಾಡ್ತೀವಿ ಹಲ್ವಾನ ಅಂತ ಅಂದರೆ ಎಲ್ಲ ಫ್ರೂಟಲ್ಲೂ ವಾಟರ್ ಕಂಟೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದರಿಂದ ಆ ಥಿಕ್ನೆಸ್ ಬರಲಿಕ್ಕೋಸ್ಕರ ನಾವಿಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾನಿಲ್ಲಿ ಮಾವಿನಣ್ಣನ್ನ ಕಟ್ ಮಾಡ್ಕೊಂಡ್ರೆ ಮಾವಿನಣ್ಣನ್ನ ತೆಗೆದು ಜಾರೊಳಗೆ ಹಾಕ್ಕೊಂಡು ಆಡಿಸ್ಕೊತಾ ಇದ್ದೀನಿ ನೋಡಿ. ಒಂದು ಚೂರು ಅದು ಎಲ್ಲ ಸಿಕ್ಕಬಾರ್ದು, ಮಾವಿನಣ್ಣು ಫುಲ್ಲು ನುಣ್ಣಗೆ ಗ್ರೈಂಡ್ ಆಗಿರಬೇಕು ಅದು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಾವು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಅದೆಷ್ಟು ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು. ನಾನು ಆಗಲೇ ಹೇಳ್ದಂಗೆ ನೀವೇನಾದರೂ ಡ್ರೈ ಫ್ರೂಟ್ಸ್ ಹಲ್ವಾ ಮಾಡ್ತಾ ಇದ್ರೆ, ಸೊ ಡ್ರೈ ಫ್ರೂಟ್ಸ್ನಂತೂ ನಾವು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಇಲ್ಲ ನಾರ್ಮಲಾಗಿ ಮಾಡ್ತೀರಾ ಅಂತ ಹೇಳೋರು ಡ್ರೈ ಫ್ರೂಟ್ಸ್ನ ಎಲ್ಲನೂ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟು ಗೋಡಂಬಿ ಮತ್ತು ಬಾದಾಮಿನ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದೊಂಚೂರು ಕೆಂಪಗಾಗಬೇಕು ಅಲ್ಲಿವರೆಗೂ ಹುರ್ಕೊಂಡು ಅದನ್ನ ಎತ್ತಿಟ್ಕೊಂಡೆ. ಈಗ ಅದೇ ತುಪ್ಪಕ್ಕೆ ನಾವು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಂಗೋ ಪ್ಯೂರಿ, ಅದನ್ನು ತೆಗೆದು ನಾವು ಹಾಕ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನೀವು ತುಪ್ಪ ತಿನ್ನೋರು ಏನಾದ್ರು ಇತ್ತ ಅಂತ ಹೇಳಿದ್ರೆ ಇನ್ನೊಂದು ಸ್ಪೂನ್ ನೀವು ತುಪ್ಪನ ಈಗಲೇ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಕೊನೆಗೆ ಆ್ಯಡ್ ಮಾಡ್ಬೋದು. ಸ್ಟವ್ ವಾಲ್ಯೂಮು ಫುಲ್ಲು ಲೋ ಇರಲಿ, ಮೀಡಿಯಮ್ ಮಾಡ್ಕೋಬೇಡಿ, ಸೀದೋಗ್ಬಿಡುತ್ತೆ. ನಾನ್ ಸ್ಟಿಕ್ ಪ್ಯಾನ್ ಆದರೆ ಅಷ್ಟಾಗೇನೂ ಆಗೋದಿಲ್ಲ. ನಾರ್ಮಲ್ ನೀವು ಪಾತ್ರೆಯಲ್ಲಿ ಮಾಡೋರಾದರೆ ತಳ ಇಟ್ಕೊಬಿಡುತ್ತೆ. ಸೊ ಆ ಕಾರಣದಿಂದ ಹೇಳ್ತಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ತಳ ಹಿಡಿಯೋದಕ್ಕೆ ಬಿಡಬೇಡಿ. ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಅದ್ರ ಕನ್ಸಿಸ್ಟೆನ್ಸಿ ಎಷ್ಟು ಆಗ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನೀಗ ಒಂದು ಬೌಲ್ಗೆ, ನಾನು ಆಗಲೇ ಹೇಳ್ದಂಗೆ ನಿಮಗೆ ನಾನು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಸೊ ಅದರಿಂದ ನಾನು ಒಬ್ಳು ಸಪ್ರೇಟಾಗಿ ಸ್ವಲ್ಪ ಅದನ್ನು ಬೌಲೊಳಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕಲ್ವ, ಎಲ್ಲ ಒಂದು ಹದಕ್ಕೆ ಬರಬೇಕು. ಆ ಕಾರಣದಿಂದ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಬೌಲೊಳಗೆ ಹಾಕಿ ಇಟ್ಕೊಂಡ್ರೆ ಅದಕ್ಕೊಂಚೂರು ತುಪ್ಪ ಸವರಿದ್ದೀನಿ, ಕೆಳಗಡೆ ತುಪ್ಪ ಸವರಿದ್ದೀನಿ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನಿತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇಷ್ಟೇ, ಇನ್ನೇನು ಇಲ್ಲ. ಹಲ್ವಾನ ನೀವು ಆರಾಮಾಗಿ ಮನೇಲೇ ಮಾಡ್ಕೊಳ್ಬೋದು. ಈಗ ಇದನ್ನೇ ನಾವು ಹೊರಗಡೆ ತೊಗೊಂಡು ಬಂದು ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಹಲ್ವಾ ತಿಂತೀವಿ ಅಂತ ಹೇಳಿದ್ರೆ ಮಿನಿಮಮ್ ಒಂದಷ್ಟು ಅಮೌಂಟ್ ಹೇಳ್ತಾರೆ. ನನಗೆ ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಜಾಸ್ತಿ ಅಂತೂ ಹೇಳ್ತಾರೆ. ಈಗ ಮಾವಿನಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೇಲೂ ಮಾವಿನಣ್ಣನ್ನು ತಂದು ಇಟ್ಟಿರ್ತೀವಿ. ಕಾರ್ನ್ಫ್ಲೋರ್, ನಾನು ಆಗಲೇ ಹೇಳ್ದಂಗೆ ನಿಮಗೆ ಕಸ್ಟರ್ಡ್ ಪೌಡರ್ ಬೇಡ ಅಂತ ಹೇಳಿದ್ರೆ ಕಾರ್ನ್ಫ್ಲೋರ್ನ ಹಾಕೊಂಡು ನೀವು ಆರಾಮಾಗಿ ಮಾಡ್ಕೋಬೋದು. ಕಾರ್ನ್ಫ್ಲೋರ್ ಒಂದು 10 ರೂಪೀಸ್ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ. ಸೊ ಈಗ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ನಾನು ಸ್ಟವ್ ವಾಲ್ಯೂಮ್ನ ಆಫ್ ಮಾಡಿಕೊಂಡು ಇನ್ನೊಂದು ಪ್ಲೇಟ್ಗೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಕೆಳಗಡೆ. ಮತ್ತು ಅದೇನು ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಹಲ್ವಾನ, ಅದನ್ನ ನಾನು ಎಲ್ಲನೂ
ಆ ಪ್ಲೇಟ್ ಮೇಲೆ ನಾನು ಹಾಕೊಳ್ತಾ ಇದ್ದೀನಿ. ಒಂದು ಶೇಪ್ಗೆ ತರೋಣ. ನಾನಿಲ್ಲಿ ಒಂದು ಬಾಕ್ಸ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮ್ಮಿಷ್ಟ, ಅದು ನಿಮಗೆ ಯಾವ ಶೇಪಲ್ಲಿ ಬೇಕು ಅಂತ ಅನಿಸುತ್ತೋ ನೀವು ಆ ಶೇಪಲ್ಲಿ ಮಾಡ್ಕೋಬೋದು. ರೌಂಡ್ ಶೇಪಲ್ಲಿ ಬೇಕಂತ ಹೇಳಿದ್ರೆ ಒಂದು ಬಟ್ಲಿಗೆ ಹಾಕ್ಬಿಟ್ಟು ನಾನು ಆಗಲೇ ತೋರಿಸಿದ್ನಲ್ಲ ಆ ಶೇಪಲ್ಲೂ ನೀವು ಮಾಡ್ಕೊಳ್ಬೋದು. ಈಗ ಅದನ್ನು ಟ್ಯಾಪ್ ಮಾಡಿ ಎಲ್ಲನೂ ಕರೆಕ್ಟಾಗಿ ಮಾಡಿಟ್ಟಿದ್ದೀನಿ. ಇದನ್ನು ನಾವೇನು ಮಾಡಬೇಕಂದ್ರೆ ಮಿನಿಮಮ್ 1 ಇಲ್ಲ 2 ಅವರು ಫ್ರಿಜ್ಜಲ್ಲಿ ರೆಫ್ರಿಜರೇಟರ್ ಇರುತ್ತಲ್ಲ ಅದರೊಳಗಡೆ ಇಡಬೇಕಾಗತ್ತೆ. ಇಟ್ಟಾದಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕರೆಕ್ಟಾಗಿ ಬಂದಿದೆ ಅಂದರೆ ಹಲ್ವಾ ಮಾತ್ರ ತುಂಬ ಬಿಗಿನೂ ಇಲ್ಲ, ಏನೂ ಇಲ್ಲ, ತೆಳ್ಳಗೂ ಇಲ್ಲ, ಕರೆಕ್ಟಾಗಿ ಸಾಫ್ಟಾಗಿದೆ ಮಾತ್ರ ಅಲ್ವಾ. ತಿನ್ನಕ್ಕಂತೂ ಸೂಪರಾಗಿರುತ್ತೆ. ನಾನೀಗ ಮ್ಯಾಂಗೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇನ್ಯಾವುದಾದ್ರೂ ಫ್ರೂಟ್ಸಲ್ಲಿ ಹಲ್ವಾ ಮಾಡೋದು ಹೇಳ್ಕೊಡಿ, ನಾವು ನೋಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗಾಗಲೇ ಹೇಳ್ದಂಗೆ ನಾನು ಮಾಡಿರೋ ರೆಸಿಪೀಸ್ ನೀವು ಏನಾದರೂ ಮನೇಲಿ ಟ್ರೈ ಮಾಡಿದ್ದೀರಾ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಅಲ್ಲಿ ಬಂದು ನೀವು DM ಮಾಡಿ ನಿಮ್ಮ ಫೋಟೋಸ್ನ ಕಳಿಸ್ಬೋದು. ನನ್ನ ವೀಡಿಯೋ ಲಾಸ್ಟಲ್ಲಿ ನೀವು ಯಾರ್ಯಾರು ನನ್ನ ರೆಸಿಪೀಸ್ನ ಟ್ರೈ ಮಾಡಿರ್ತೀರ ವಿತ್ ನೇಮ್ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಮ್ಯಾಂಗೋ ಹಲ್ವಾ ಇಷ್ಟ ಆಗಿರುತ್ತೆ. ನೀವು ಸಿಂಪಲಾಗಿ ಮಾಡ್ಬೋದು, ಆರಾಮಾಗಿ ರೆಡಿ ಮಾಡಿಬಿಡ್ಬೋದು. ಇಷ್ಟೇ. ವಿಡಿಯೋನ ಹೋಗಿ ನೋಡ್ಕೊಂಡು ಬಂದ್ರಲ್ವ, ಎಷ್ಟು ಸಿಂಪಲ್ ಆಗಿತ್ತಲ್ವ, ಸಾಫ್ಟಾಗಿ ಸ್ಪಾನ್ಸಿಯಾಗಿ ಇತ್ತು ಮಾತ್ರ. ಇದು ಸಿಂಪಲ್ ರೆಸಿಪಿ ಆಗಿರೋದ್ರಿಂದ ಇವತ್ತೇ ನೀವು ಮನೇಲಿ ಟ್ರೈ ಮಾಡ್ಬೋದು. ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಆರಾಮಾಗಿ ಮನೇಲಿ ನಾವೇನೇ ಹಲ್ವಾನ ಮಾಡ್ಕೊಂಡು ತಿನ್ಬೋದು. ಈವನ್ ಇದನ್ನ ಪೈನಾಪಲಲ್ಲೂ ಮಾಡ್ಬೋದು, ನೀವು ಪಪಾಯದಲ್ಲೂ ಮಾಡ್ಬೋದು. ಈಗ ನಾನು ತೋರಿಸ್ಕೊಟ್ಟಿರೋ ಥರ ಮಾವಿನಲ್ಲೂ ಮಾಡ್ಬೋದು ನೀವು. ಮತ್ತು ನಾನು ನಿಮ್ಗೇನಾದರೂ, ಈಗ ನಾನು ಆಗಲೇ ಹೇಳಿದ್ನಲ್ವಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೆಲ್ಲ ಹಲ್ವಾ ಸಿಗುತ್ತೆ ಅಂದ್ಬಿಟ್ಟು, ಆ ಥರ ಹಲ್ವಾ ಏನಾದರೂ ಬೇಕು ಅಂತ ಹೇಳಿದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ನಾನು ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಆ್ಯಂಡ್ ಇವತ್ತಿಂದ ಏನು ಅಂತ ಹೇಳಿದರೆ, ನೀವು ಮನೇಲಿ ನಾನು ಹೇಳ್ಕೊಟ್ಟಿರೋ ರೆಸಿಪೀಸ್ನ ಏನಾದರೂ ನೀವು ಟ್ರೈ ಮಾಡಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡಿರೋ ರೆಸಿಪೀಸ್ನ ನನಗೆ ಫೋಟೋ ಹೊಡೆದ್ಬಿಟ್ಟು ಕಳಿಸಿ. ನಾನು ಅದನ್ನು ಯೂಟ್ಯೂಬಲ್ಲಿ ಲಾಸ್ಟಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ಒಂದು ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅಲ್ಲಿ ಹೋಗಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್.